ಅಷ್ಟೊಂದು ಕ್ಲಿಯರ್ ಆಗಿ ಬಂದಿಲ್ಲ ಅಂದ್ರೆ ಜೋರಾಗಿ ಮಾತಾಡು. ಫೋನ್ ಬಂದೈತೆ. ಬಿಡು. ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಇವಾಗ ತಾನೇ ನಾನು ವಾಕಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಸೊ ವಾಕಿಂಗ್ ಮಾಡುವಾಗ ನಂಗೆ ಅನಿಸ್ತು ಇವತ್ತು ಯಾಕೆ ನಾನು ನಂದು ನೈಟ್ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡಬಾರ್ದು ಅಂತ. ಸೊ ಎಲ್ಲರಿಗೂ ಅವ್ರದ್ದೇ ಆದ ನೈಟ್ ರೊಟೀನ್ಸ್ ಇರುತ್ತೆ. ಅದೇ ರೀತಿ ನನಗೂ ನನ್ನದೇ ಆದ ನೈಟ್ ರೊಟೀನ್ ಇದೆ. ಅದನ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನ್ಯಾಚುರಲ್ ಆಗಿರಲಿ ಅಂತ ನೈಟ್ ವಾಕಿಂಗ್ ಮುಗಿಸ್ಕೊಂಡು ಬಂದಮೇಲೆ ನಾನು ಈ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಏನಾದರೂ ಕ್ಲಾರಿಟಿ ಇಲ್ಲ ಅಂದರೆ ಪ್ಲೀಸ್ ಸಾರಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಕೆಳಗಡೆಯಿಂದ ಬರ್ತಾನೆ ವಾಟರ್ ಬಾಟಲ್ 1/2 ಲೀಟರ್ ಕ್ಯಾರಿ ಮಾಡ್ಕೊಂಡು ಬರ್ತೀನಿ. ನೈಟ್ ನಂದು ವಾಕಿಂಗ್ ಮುಗಿಸ್ಕೊಂಡು ಬಂದಿದ ತಕ್ಷಣ ನಾನು ಫಸ್ಟ್ ಮಾಡೋ ಕೆಲಸ ಏನಪ್ಪ ಅಂತ ಅಂದರೆ ಬಾಟಲ್ ಟೈಟ್ ಇತ್ತು. ಫಸ್ಟ್ ನಾನು ಏನು ಮಾಡ್ತೀನಿ ಅಂತ ಅಂದರೆ ನಂದು ಸಪ್ಲಿಮೆಂಟ್ಸ್ನ ತಗೊತೀನಿ. ಇದು ನನ್ನ ಹೇರ್ ಸಪ್ಲಿಮೆಂಟ್. ಹೇರ್ ಫಾಲ್ ತುಂಬಾನೇ ಇದೆ, ಅದಕ್ಕೋಸ್ಕರ ಹೇರ್ ಸಪ್ಲಿಮೆಂಟ್ ತಗೊತಾ ಇದ್ದೀನಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ನನ್ನ ನೈಟ್ ರೊಟೀನ್ ಎಲ್ಲ ಮುಗಿಯೋ ತನಕ ನನ್ನ ವಾಚ್ನ ಚಾರ್ಜ್ಗೆ ಹಾಕ್ತೀನಿ. ಡೈಲಿ ನೈಟ್ ಚಾರ್ಜ್ಗೆ ಹಾಕ್ಬಿಡ್ತೀನಿ. ನನ್ನ ನೈಟ್ ರೊಟೀನ್ ಎಲ್ಲ ಮುಗಿಯೋ ಅಷ್ಟರಲ್ಲಿ ವಾಚ್ ಚಾರ್ಜ್ ಆಗಿರುತ್ತೆ. ಮಲ್ಗೋಕ್ಕಿಂತ ಮುಂಚೆ ಆಫ್ ಮಾಡಿ ಮಲ್ಕೊತೀನಿ. ಇಲ್ಲೇ ನನ್ನ ಚಾರ್ಜರ್ ಇರುತ್ತೆ ಯಾವಾಗೂ. ಸೊ ಬನ್ನಿ ಇದನ್ನ ಚಾರ್ಜರ್ಗೆ ಹಾಕೋಣ. ವಾಚ್ನ ಚಾರ್ಜ್ಗೆ ಹಾಕಾಗಿದೆ. ಸೊ ಇವಾಗ ನಾನು ಕೈಕಾಲು ಮುಖ ತೊಳ್ಕೊಂಡು ಬರ್ತೀನಿ. ಕೈಕಾಲು ಮುಖ ತೊಳೆದಾಗಿದೆ. ನನ್ನ ನೈಟ್ ರೊಟೀನ್ದು ಏನು ಕ್ರೀಮ್ಸ್ ಇದೆ ಅದು ವಾಟರ್ಬಲ್ ಇರುತ್ತೆ. ಸಿಂಪಲ್ ನೈಟ್ ರೊಟೀನ್ ಅಷ್ಟೇ. ಸೊ ಇದಿಷ್ಟೇ ನಾನು ಅಪ್ಲೈ ಮಾಡೋದು. ಒಂದೊಂದಾಗಿ ತೋರಿಸ್ತೀನಿ. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಲಿಪ್ ಬಾಮ್ ಹಚ್ಕೊತೀನಿ, ಲಿಪ್ಸು ಸಾಫ್ಟ್ ಆಗಿರಲಿ ಅಂತ. ನಾನು ಯೂಸ್ ಮಾಡ್ತಾ ಇರೋದು ಬೊಟಿಕ್ ಅಡ್ವಾನ್ಸ್ಡ್ ಆಯುರ್ವೇದಿಕ್ ಫ್ರೂಟ್ ಬ್ರೈಟ್ನಿಂಗ್ ಕ್ರೀಮು. ಸೊ ನನ್ನ ಲಿಪ್ ಸ್ವಲ್ಪ ಡಾರ್ಕ್ ಇರೋದ್ರಿಂದ ನಾನು ಯಾವಾಗೂ ಈ ಕ್ರೀಮೇ ಪ್ರಿಫರ್ ಮಾಡೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಆಯುರ್ವೇದಿಕ್ ನೈಟ್ ಕ್ರೀಮ್. ಇಲ್ಲೇ ನಮ್ಮ ಮನೆ ಹತ್ರ ಪ್ರಿಪೇರ್ ಮಾಡ್ತಾರೆ. ಸೊ ನಾನು ತುಂಬ ರೆಗ್ಯುಲರ್ ಆಗಿ ಇದೇ ಯೂಸ್ ಮಾಡ್ತಾ ಇರೋದು ನೈಟ್ ರೊಟೀನಲ್ಲಿ. ಸೊ ಇದನ್ನ ನೋಡಿ, ನಾನು ಯೂಸ್ ಮಾಡಿ ಮಾಡಿ ಇಷ್ಟೊಂದು ಖಾಲಿ ಆಗ್ಬಿಟ್ಟಿದೆ. ಒಂದು ಸ್ವಲ್ಪನೇ ಸ್ವಲ್ಪ ಸಾಕು. ಇದು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಸೊ ಅಷ್ಟು ತಗೊಂಡು ನಾನು ಇದನ್ನ ನೀಟಾಗಿ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಸ್ಪ್ರೆಡ್ ಮಾಡಬೇಕು. ಸೊ ಇದು ಸೆಕೆಂಡ್ ಥಿಂಗ್. ಇದು ಆದ್ಮೇಲಿಂದ ನಾನು ಕೋಕುಮ್ ಆಲ್ಮಂಡ್ ಬಾಡಿ ಬಟರ್. ಸೊ ಹ್ಯಾಂಡ್ಸಿಗೆ ನನ್ನ ಬಾಡಿ ಕ್ರೀಮ್ನ ಅಪ್ಲೈ ಮಾಡ್ತೀನಿ. ಇದು ಒನ್ ಆಫ್ ಮೈ ಫೇವ್ರೆಟ್. ತುಂಬಾನೇ ಚೆನ್ನಾಗಿದೆ ಫ್ರೇಗ್ರೆನ್ಸು. ಆಲ್ಮಂಡ್ ಬಟರ್. ಇದಾದ್ಮೇಲೆ ಲಾಸ್ಟ್ ಬಂದ್ಬಿಟ್ಟು ಮಾಯಿಶ್ಚರ್ ಎಕ್ಸ್. ಕಾಲು ಡೈಲಿ ನಾನು ವಾಕಿಂಗ್ ಮಾಡುವಾಗ ನಾನು ಶೂಸ್ ಹಾಕಲ್ಲ. ಯಾಕಂದರೆ ಶೂಸ್ ಹಾಕಿದ್ರೆ ಯಾವಾಗಲೂ ನನಗೆ ಕಚ್ಚತ್ತೆ ಮತ್ತು ನನಗೊಂದು ಸ್ವಲ್ಪ ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ ಕಾಲಲ್ಲಿ. ಅದಕ್ಕೆ ಯಾವಾಗಲೂ ನಾನು ಪ್ರಿಫರ್ ಮಾಡೋದು ಕಂಫರ್ಟಬಲ್ ಸ್ಲಿಪ್ಪರ್ಸೇ. ಸೊ ಸ್ಲಿಪ್ಪರ್ಸಲ್ಲಿ ವಾಕ್ ಮಾಡುವಾಗ ತುಂಬಾ ಕಾಲಲ್ಲಿ ಕ್ರ್ಯಾಕ್ಸ್ ಆಗುತ್ತೆ. ಅದಕ್ಕೆ ನಾನು ರೆಗ್ಯುಲರ್ ಆಗಿ ಎವ್ರಿ ಡೇ ಮಾಯಿಶ್ಚರ್ ಎಕ್ಸ್ ಅಪ್ಲೈ ಮಾಡ್ತೀನಿ. ಮೇಯ್ನಾಗಿ ಹಿಂಡಿಗೆ ಅಪ್ಲೈ ಮಾಡ್ತೀನಿ. ಮತ್ತು ಇನ್ನೇನು ಉಳಿದಿರುತ್ತೆ ಅದನ್ನು ಹೀಗೆ ಸ್ಪ್ರೆಡ್ ಮಾಡ್ಕೊತೀನಿ. ನಂದು ನೈಟ್ ಸ್ಕಿನ್ ಕೇರ್ ರೊಟೀನ್ ಬಂದು ಇಷ್ಟೇ. ಇಲ್ಲಿ ಆಯಿಲ್ ಸಹ ಇಟ್ಕೊಂಡಿದ್ದೀನಿ. ವೀಕಲ್ಲಿ 3 ಡೇಸು ನೈಟ್ ಮಲಗುವಾಗ ಆಯಿಲ್ ಅಪ್ಲೈ ಮಾಡ್ತೀನಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು
ತಲೆಗೆ ಸ್ನಾನ ಮಾಡ್ತೀನಿ ನಾನು. ಸೊ ಇವತ್ತು ನಾನು ಅಪ್ಲೈ ಮಾಡ್ತಾ ಇಲ್ಲ. ಇನ್ನೊಂದೇನಪ್ಪ ಅಂದರೆ ಕೂದಲುನ ಯಾವಾಗ್ಲೂ ಜಡೆ ಎಣ್ದು ನಾನು ಮಲ್ಕೊತೀನಿ. ಸೊ ಒಬ್ಬೊಬ್ರು ಹೇರ್ಸ್ ಬಿಡಬೇಕು ಅಂತ ಹೇಳ್ತಾರೆ, ಒಬ್ಬೊಬ್ರು ಜಡೆ ಹಾಕ್ಬೇಕಂತ ಹೇಳ್ತಾರೆ. ಯಾವುದ್ರಲ್ಲೂ ಆದ್ರೂ ಇದೇ ಕರೆಕ್ಟು ಇದು ರಾಂಗ್ ಅಂತ ಏನೂ ಇರಲ್ಲ. ನಾವು ಹೇಗೆ ಪ್ರಾಕ್ಟೀಸ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ನಮ್ಗೇನು ಕಂಫರ್ಟೇಬಲ್ ಇದೆ, ಇಲ್ಲ ನಮ್ಗೇನು ರಿಸಲ್ಟ್ಸ್ ಕೊಡ್ತಾ ಇದೆ, ನಾವೇನು ಪ್ರಾಕ್ಟೀಸ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಇದೇ ಜಡೆ ಹಾಕೋದೇ ಕರೆಕ್ಟು ಇಲ್ಲ ಕೂದಲು ಬಿಡೋದೇ ಕರೆಕ್ಟ್ ಆ ಥರ ಏನಿಲ್ಲ. ನಿಮ್ಗೇನು ಕಂಫರ್ಟೇಬಲ್ ನೀವು ಆ ಥರ ಮಾಡ್ಕೋಬೋದು. ನನಗೆ ತುಂಬ ವರ್ಷದಿಂದ ಪ್ರಾಕ್ಟೀಸ್ ಇರೋದು, ಯೂಶ್ವಲಿ ನಾನು ಜಡೆ ಹಾಕಿ ಮಲ್ಗೋದು. ಇದು ನನ್ನ ಸ್ಕಿನ್ ಕೇರ್ ರೊಟೀನ್ ಆಯಿತು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ಏನು ಮಾಡ್ತೀನಿ ಅಂದರೆ, ಡೈಲಿ ನಾನು ಹೇಗೆ ಮಾರ್ನಿಂಗಲ್ಲಿ ದೇವ್ರದ್ದು ಬುಕ್ ಬರಿತೀನಿ, ಅದೇ ರೀತಿ ನೈಟಲ್ಲೂ ಕೂಡ ಬುಕ್ ಬರಿತೀನಿ. ಅದೇನಪ್ಪ ಅಂದರೆ, ನಾನು ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡಿದ್ದೀನಿ. ಸೊ ನಾನು ಕ್ಲಾಸಸ್ ತೊಗೊಂಡು ಪ್ರಾಕ್ಟೀಸ್ ಮಾಡಿದ್ದೀನಿ. ಅದರಲ್ಲಿ ಡ್ರೀಮ್ಸ್ನ ಬರಿಬೇಕು ಅಂತ ಹೇಳ್ತಾರೆ. ಸೊ ಅದು ಗೊತ್ತಿರೋರಿಗೆ ಗೊತ್ತಿರುತ್ತೆ. ನಮ್ಗೇನು ಇಷ್ಟ ಇದೆ ಅದನ್ನ ಯೂನಿವರ್ಸ್ ಹತ್ರ ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ಕೊಟ್ಟೇ ಕೊಡುತ್ತೆ ಯೂನಿವರ್ಸ್ ನಮಗೆ ಅನ್ನೋ ಕಾನ್ಸೆಪ್ಟ್ ಅದು. ಸೊ ಹೇಗೆ ಒಂದು ಚಿಕ್ಕ ಮಗು ಏನಾದ್ರೂ ಕೇಳುತ್ತೆ, ಚಾಕ್ಲೇಟ್ ಬೇಕು ಅಂತ ಇರ್ಬೋದು, ಐಸ್ ಕ್ರೀಮ್ ಬೇಕು, ಕಾರ್ ಬೇಕು, ಏನ್ ನೋಡತ್ತೆ ಅದನ್ನೆಲ್ಲ ಕೇಳುತ್ತೆ. ಅದು ಯಾವತ್ತೂ ಯೋಚನೆ ಮಾಡಲ್ಲ ಅದ್ರ ಪ್ರೈಸ್ ಎಷ್ಟಿರ್ಬೋದು, ಅದು ನಮ್ಗೆ ತಗೊಳಕ್ ಆಗುತ್ತಾ ಇಲ್ಲ ಅದನ್ನ ಕೊಡಿಸ್ತಾರಾ ಇಲ್ವಾ, ಯಾವತ್ತೂ ಮಗು ಯೋಚನೆ ಮಾಡಲ್ಲ. ಅದ್ರದ್ದು ಮನ್ಸಲ್ಲಿರೋದು ಒಂದೇ, ನನಗೇನೇ ಬೇಕಾದ್ರೂ ನಮ್ಮ ಅಪ್ಪ ಅಮ್ಮ ಕೊಡಿಸ್ತಾರೆ, ಅವ್ರನ್ನ ಕೇಳಬೇಕು ಅಂತ. ಸೊ ಇಲ್ಲೂ ಅದೇ ತರ ಕಾನ್ಸೆಪ್ಟ್. ಸೊ ಯಾರೇ ಮನುಷ್ಯರಾದ್ರೂ ಯೂನಿವರ್ಸು ಪೇರೆಂಟ್ ತರ, ಸೊ ನಾವು ಮಗು ತರ. ಯೂನಿವರ್ಸಿಗೆ ನಾವು ಏನೇ ಕೇಳಿದ್ರು ಆ ಯೂನಿವರ್ಸ್ ನಮ್ಗೆ ಕೊಟ್ಟೆ ಕೊಡತ್ತೆ ಅಂತ. ಸೊ ಆ ಬಿಲೀಫ್ ಅಲ್ಲಿ ಏನ್ ಬೇಕಾದ್ರೂ ನಮ್ಗೆ ಏನ್ ಡ್ರೀಮ್ ಇದೆ ಅದನ್ನ ಡೈಲಿ ಬರೀತಾ ಬರ್ಬೇಕು. ಅದನ್ನ ನಾನು ಈ ವಿಡಿಯೋದಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಬಟ್ ಒಂದ್ ಹೇಳ್ಬೋದಂದ್ರೆ, ನಾವು ಏನ್ ಡ್ರೀಮ್ಸ್ ಬರಿತೀವಿ ಅದನ್ನ ಬರಿಬೇಕಾದ್ರೆ ಅಟ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಡೀತಾ ಇದೆ ಅದು ಅನ್ನೋದನ್ನ ನಾವು ಕಲ್ಪನೆ ಮಾಡ್ಕೊಂಡು ರೆಡ್ ಪೆನ್ ಅಲ್ಲಿ ಬರೀತಾ ಹೋದ್ರೆ 100% ಅದು ಟ್ರೂ ಆಗೇ ಆಗತ್ತೆ. ನನ್ನ ವಿಚಾರದಲ್ಲೂ ತುಂಬಾನೇ ಆ ಥರ ವಿಷಯಗಳು ನಿಜ ಆಗಿದೆ. ಸೊ ಅದಕ್ಕೆ ನಾನು ಇದನ್ನ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಪ್ರತಿದಿನ ನಾನು ಬರೀತಾ ಬರ್ತೀನಿ. ಈ ಬುಕ್ ಅಲ್ಲೇ ನಾನು ರೆಡ್ ಪೆನ್ ಅಲ್ಲಿ ನನ್ನ ಡ್ರೀಮ್ಸ್ ನ ಬರೀತಾ ಬರೋದು. ಇದು ಬರೆಯೋ ಪ್ರಾಕ್ಟೀಸ್ ನನ್ನ ಫ್ರೆಂಡ್ ಗೊತ್ತಿರೋದ್ರಿಂದ ನನ್ನ ಬರ್ಡೇ ಟೈಮಲ್ಲಿ ಈ ಬುಕ್ನ ಗಿಫ್ಟ್ ಕೊಟ್ಟಿದ್ದಾರೆ. ಇನ್ನೂ ಈ ಬುಕ್ಕಲ್ಲಿ ಪೇಜಸ್ ಮುಗ್ದಿಲ್ಲ. ಸೊ ಇದರಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ. ಒಳಗಡೆ ನಾನು ಏನು ಡ್ರೀಮ್ಸ್ ಬರ್ದಿದ್ದೀನಿ ಅಂತ ತೋರ್ಸೋಕ್ಕಾಗಲ್ಲ. ಸೊ ಅದು ರಿಯಾಲಿಟಿಗೆ ಬರೋವರೆಗೂ ಡ್ರೀಮ್ಸ್ನ ತೋರಿಸ್ಬಾರ್ದು ಅಂತ ನಾನು ಏನು ಕಲ್ತಿದ್ದೀನಿ ಅಲ್ಲಿ ಹೇಳಿದ್ದಾರೆ. ಸೊ ನಾನು ಇಲ್ಲಿ ಡ್ರೀಮ್ಸ್ನ ಬರಿತಾ ಹೋಗ್ತೀನಿ ಇವಾಗ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಇದೇ ರೀತಿ ನನಗೆ ಏನು ಡ್ರೀಮ್ಸ್ ಇದೆ, ನನ್ನ ಫ್ಯೂಚರಲ್ಲಿ ಏನು ಆಗಬೇಕು, ಏನು ರಿಯಾಲಿಟಿಗೆ ಬರಬೇಕು ಅಂತ ನನಗೆ ಆ ಮೂಮೆಂಟಲ್ಲಿ ನನ್ನ ಮನ್ಸಿಗೆ ಅನಿಸುತ್ತೋ, ಸೊ ಅದನ್ನು ಆಲ್ರೆಡಿ ನಡೀತಾ ಇದೆ ಅಂತ ಫೀಲ್ ಮಾಡಿಕೊಂಡು ನಾನು ಬರೀತಾ ಹೋಗ್ತೀನಿ. ಆಲ್ಮೋಸ್ಟ್ ಇದಕ್ಕೆ ನಾನು 15 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡ್ತೀನಿ ಪ್ರತಿದಿನ. ಇದಾದಮೇಲೆ ಫೈನಲಿ ನಾನು ಇಲ್ಲೇ ಕೂತ್ಕೊಂಡು 10 ಮಿನಿಟ್ಸ್ ಫೇಸ್ ಯೋಗ ಮಾಡ್ತೀನಿ. ರೋಸ್ ಸ್ಕ್ವಾಡ್ಸ್ ರೋಲರ್ ಸಹ ಇದೆ. ಅದು ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಇಲ್ಲ ಅಂದರೆ ಡೈಲಿ ಮಲ್ಗೋಕ್ಕಿಂತ ಮುಂಚೆ ಅದು ರೋಲರ್ನ ಯೂಸ್ ಮಾಡಿ ರೋಲ್ ಮಾಡ್ತೀನಿ ಸ್ಕಿನ್ಗೆ. ಏನು ಪ್ರಾಸೆಸ್ ಇದೆ ಅದು ಅದ್ರ ಪ್ರಕಾರ. ಅದಿಲ್ಲದೆ ಇರೋದ್ರಿಂದ ಇವಾಗ ನಾನು ಹಾಗೇನೆ 10 ಮಿನಿಟ್ಸ್ ಫೇಸ್ ಯೋಗ ಮಾಡ್ತೀನಿ. ಸೊ ಇದೆಲ್ಲ ಮುಗಿಯೋದ್ರ ಒಳಗಡೆ ಆಲ್ಮೋಸ್ಟ್ 30 ಮಿನಿಟ್ ಆಗುತ್ತೆ. ಅಲ್ಲಿವರೆಗೂ ವಾಚ್ ಸಹ ಚಾರ್ಜ್ ಆಗಿರುತ್ತೆ. ಇದ್ರ ಜೊತೆಗೆ ನಾನು ಬಂದಿದ ತಕ್ಷಣನೇ ಫೋನ್ ಸಹ ಇಲ್ಲಿ ಚಾರ್ಜಿಗೆ ಹಾಕ್ತೀನಿ. ಇವಾಗ ಫೋನಲ್ಲಿ ರೆಕಾರ್ಡಿಂಗ್ ಆಗ್ತಾ ಇರೋದ್ರಿಂದ ಫೋನ್ ಚಾರ್ಜ್ ಮಾಡೋದು ನಾನು ತೋರ್ಸೋಕ್ಕಾಗ್ತಾ ಇಲ್ಲ. ನಗ್ತಾ ಹೇಳ್ಬೋದಲ್ವಾ. ಇದೆಲ್ಲ ಪೂರ್ತಿ ರೊಟೀನ್ ಮುಗಿಯೋವರೆಗೂ ಆಲ್ಮೋಸ್ಟ್ 30 ಮಿನಿಟ್ಸ್ ಆಗುತ್ತೆ. ಅವಾಗ ತನಕ ವಾಚ್ ಏನಿದೆ ಅದು ಚಾರ್ಜ್ ಆಗಿ ಮುಗ್ದಿರುತ್ತೆ. ಆಫ್ ಮಾಡಿಬಿಡ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ವೇರ್ ಮಾಡ್ಬೋದು. ಅದ್ರ ಜೊತೆಗೆ ನಾನು ಬಂದಿದ ತಕ್ಷಣ ಇನ್ನೊಂದು ಕೆಲಸ ಮಾಡೋದೇನಪ್ಪ ಅಂದರೆ, ನನ್ನ ಫೋನ್ನ ನಾನು ಇಲ್ಲಿ ಚಾರ್ಜ್ ಹಾಕ್ತೀನಿ. ಬಟ್ ಇವಾಗ ರೆಕಾರ್ಡಿಂಗ್ ಮಾಡ್ತಾ ಇರೋದ್ರಿಂದ ತೋರ್ಸೋಕ್ಕಾಗಿಲ್ಲ ಅದನ್ನ. ಸೊ ಫೇಸ್ ಯೋಗದಲ್ಲಿ 1-2 ಸ್ಟೆಪ್ ತೋರಿಸ್ತೀನಿ. ಸೊ ಫಸ್ಟ್ ಥಿಂಗ್ ನಾನು ಪೌಟ್ ಮಾಡ್ತೀನಿ ಮೇಲ್ ನೋಡಿ. ಸೊ ಈ ರೀತಿ 10 ಟೈಮ್ಸ್ ಮಾಡ್ತೀನಿ. ಮತ್ತೆ ಈ ರೀತಿ 10 ಟೈಮ್ಸ್ ಮಾಡ್ತೀನಿ.
ಇನ್ನೊಂದು ಮೇನ್ ಆಗಿ ನನಗೆ ಡಾರ್ಕ್ ಸರ್ಕಲ್ ಜಾಸ್ತಿ ಇರೋದ್ರಿಂದ ಸೊ ಬ್ಲಡ್ ನೀಟಾಗಿ ಫ್ಲೋ ಆಗಲಿ ಅಂತ ಹೀಗೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ಇದನ್ನ ಮಾತ್ರ ನನ್ಗೆ ಯಾವಾಗ ಜ್ಞಾಪಕ ಆಗುತ್ತೆ ಡೇ ಅಲ್ಲಿ ಅವಾಗೆಲ್ಲ ಮಾಡ್ತಾ ಇರ್ತೀನಿ. ನನಗೆ ಇವಾಗಿಂದ ಅಲ್ಲ, ತುಂಬಾ ಚಿಕ್ಕ ವಯಸ್ಸಿಂದನೇ ಇದೇ ರೀತಿ ಡಾರ್ಕ್ ಸರ್ಕಲ್ ಸ್ವಲ್ಪ ಇದೆ. ನನಗೆ ಇದನ್ನ ಕಂಪ್ಲೀಟ್ ಆಗಂತೂ ಹೋಗಿಸ್ಕೊಳಕ್ ಆಗಲ್ಲ, ಬಟ್ ಸ್ಟಿಲ್ ನಾನು ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ಲಿ ಅಂತ. ನನ್ನ ನೈಟ್ ರೊಟೀನಲ್ಲೂ ಅಷ್ಟೇ ಒಂದು ಜೆಲ್ ತರ ಇದೆ, ಅದನ್ನ ನಾನು ಅಂಡರ್ ಐಗೆ ಅಪ್ಲೈ ಮಾಡ್ತೀನಿ. ಇವಾಗ ಅದು ಖಾಲಿ ಆಗಿತ್ತು, ತೋರ್ಸಕ್ಕಾಗಿಲ್ಲ. ಸೊ ಇದಿಷ್ಟೇ ನನ್ನ ನೈಟ್ ರೊಟೀನ್. ಸೊ ಎಲ್ಲ ನೈಟ್ ರೊಟೀನ್ ತರಾನೇ ಇದು ನನ್ನ ನೈಟ್ ರೊಟೀನ್. ಯಾರ್ಯಾರು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದೀರಾ ಒಂದು ಹಾರ್ಟ್ ಡ್ರಾಪ್ ಮಾಡಿ, ಸೊ ನಂಗೆ ಗೊತ್ತಾಗುತ್ತೆ ನೀವು ವಿಡಿಯೋ ಫುಲ್ ಆಗಿ ನೋಡಿದೀರಾ ಅಂತ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಗುಡ್ ನೈಟ್.